ಈ ಗೆದ್ದಿರೋಂತವ್ರಿಗೆ ಗೊತ್ತು ಗುರಿ ಇಲ್ಲ, ಗೊತ್ತು ಗುರಿ ಇಲ್ಲ ಅಂತ ಶಾಸಕರು. ಇವ್ರಿಗೆ ರಾಜ್ಯಾಂಗ ಯಾವುದು, ಶಾಸಕಾಂಗ ಅಂದ್ರೆ ಏನು, ಕಾರ್ಯಾಂಗದಲ್ಲಿ ಏನ್ ಮಾಡ್ಬೋದು ನಾವು. ಈ ಮೂರು ಬಿಟ್ಟು ಒಂದು ಒಕ್ಕೂಟಗಳಿದೆ, ಹಾಲು ಒಕ್ಕೂಟ, ಸೊಸೈಟಿಗಳು ಇದೆ. ಇವು ಸೊಸೈಟಿಗಳು ಹಾಲು ಒಕ್ಕೂಟಗಳು ಬಂದಿದೆ ಉದ್ದೇಶ ಅಂದ್ರೆ ಆ ಗ್ರಾಮದಾಗ ರೈತರು ಅಣ್ತಮ್ಮಂದ್ರಾಗಿ ಒಂದು ಕುಟುಂಬದಾಗೆ ಹಾಲು ಹಾಕೊಂಡು ಡೈರಿನಾಗ ಹಾಲು ಕರ್ಕೊಂಡು ಅವರೇ ಆ ಸಂಸ್ಥೆ ಬೆಳ್ಕೊಂಡು ಅನ್ಯವಾಗಿರ್ಲಿ ಅಂತ ಆ ಸೊಸೈಟಿಗೆ ತಕೊಂಡ್ಬಂದಿರೋದು. ಆ ರೈತ ಸೊಸೈಟಿ ತಂದಿದ್ದು ಅದೇ ಉದ್ದೇಶನೇ. ಅದ್ರಲ್ಲಿ ಹೋಗ್ಬಿಟ್ಟಿವ್ರು ಜನರು ತಲೆ ಕೆಡಿಸಿ ಏನೋ 50 ಓಟ 100 ಓಟ್ ಹಾಕ್ಸಿಬಿಟ್ಟು ಆ ಸೊಸೈಟಿಗಳನ್ನ ಇವ್ರು ಬೇಕಾದಂತ ಪಾರ್ಟಿಯಾಗಿರೋಂಥ ಗೆಲ್ಸ್ಕೊಳಕ ಲಕ್ಷಗಳು ಖರ್ಚು ಮಾಡಿ ಆ ಒಕ್ಕೂಟಗಳ ವ್ಯವಸ್ಥೆನೇ ಹಾಳು ಮಾಡ್ಬಿಟ್ಟಿದ್ದಾರೆ ತಾಲೂಕಾಗ. ಈಗ ನಾನು ನೋಡಿದ್ದೀನಿ, ಕೆಲವರು ನಮ್ಮ ಕಡೆ ಎಲ್ಲ ಮಾಡಿದ್ದಾರೆ, ನಾವು ಡೈರಿ ಮಾಡಿದ್ದೀರಿ. ಇವತ್ತು ಆದಾಗಿಂದ ಇಲ್ಲೂ ಚುನಾವಣೆ ಮಾಡಿದ್ವಿ ನಾವು. ಚುನಾವಣೆ ಅವ್ರಂತ ತರ ಇರ್ಬೇಕಂತ ಸೊಸೈಟಿ ಮಾಡಿದ್ರೆ ಅಲ್ಲಿ ಹೋಗಿ 1 ಮನೆ 4 ಮನೆಗಳು ಮಾಡಿ ಪೊಲೀಸ್ ತಂದಿಕೊಂಡು ಸೊಸೈಟಿ ನಡೆಸಂತ ಪರಿಸ್ಥಿತಿಕ ಈ ತಾಲೂಕು ತಂದಿಕ್ಕಿದ್ದಾರೆ ಈ ತಾಲೂಕು ಶಾಸಕರು. ನಿಮ್ಗೇನ್ ಬೇಕಿದು? ನಿಮ್ಗೆ ಸಂಬಂಧ ಏನೈತೆ? ಅದು ಒಕ್ಕೂಟ ಬೇರೆ, ಸೊಸೈಟಿ ಬೇರೆ. ನಿಮ್ ಕೆಲಸ ಶಾಸಕಾಂಗದಾಗ ಮಾಡಿ ರಾಜ್ಯಾಂಗಕ್ಕೆ ಹೋಗ್ತೀರಿ. ಶಾಸಕಾಂಗ ಮಾಡ್ದಷ್ಟೇ ಐತಲ್ಲ ಮಾಡಿ, ಅದನ್ನೆಲ್ಲ ಬಿಟ್ಬಿಟ್ಟು ಇವರು ನಾನು ಪಾರದರ್ಶಕತೆ ಅರ್ಥನೇ ಗೊತ್ತಿಲ್ಲ. ಹೇಳಿದ್ದೀನಿ ಅವತ್ತು ನಾನು ವಿಧಾನಸೌಧದಲ್ಲಿ ಹೋಗಿ ಭಾಷಣ ಮಾಡಿದ್ದೆ 10 ವಿಡಿಯೋನ 15 ವಿಡಿಯೋ ಬರ್ಕೊಂಡಿದ್ದೀನಿ. 6 ತಿಂಗಳು ಒಂದ್ಸರಿ ಬರ್ತದೆ, ಹೋಗೋದು ಮೈಗೆಟ್ಟೋದು ಭಾಷಣ ಮಾಡೋದು ನಮ್ಗೆ ಹಿಂಗೆ ಬೇಕು ಅಂತ. ಅದ್ಯಾವ್ದಾರ ಒಂದು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಅದಕ್ಕೆ ಕಾಮಿಕ್ ಬೇರೆ ಅವ್ರ ಮಾಲಕರು ಸೂಪರ್ ಅಂದ್ರೆ ಬಂದ್ಬಿಡ್ತಂತೆ ಬರಿ ಬಿದ್ದರು ಕಾಂತ. ಯಾವ್ದಾರ ಒಂದ್ ಇಂಪ್ಲಿಮೆಂಟ್ ಮಾಡಿ ತೋರಿಸ್ತೀವಿ ನಮಗೆ. ಇದರಿಂದ ಈ ತಾಲೂಕಿನಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನಾವು ಇಷ್ಟ ದಿನ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಗೆದ್ದು 3 ವರ್ಷ ಮಾಡ್ಲಿ, ನಾವು ಕೇಳೋದ್ ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ನಾನು ಮೊದಲೇ ಹೇಳಿದ್ದೆ, ನಾನು ಚುನಾವಣೆ ಮುಗಿದ ನಂತರ ಒಂದ್ 6 ತಿಂಗಳು ಬಂದಾಗ ನಾನು ಹೇಳಿದ್ದೆ ಏನಂತ, 3 ವರ್ಷ ಮಾತಾಡಲ್ಲ, ಮಾಡ್ಲಿ, ಏನೇನು ಮಾಡ್ತಾರೋ ಮಾಡ್ಲಿ. ಈಗ ಮಾತಾಡ್ತಾ ಇದ್ದೀರಿ, ನನ್ನ ಅಭಿವೃದ್ಧಿ ನೋಡಿ ಶ್ರೇಷ್ಠ ಮಾತಾಡ್ತಾರೆ ಅಂದ್ರೆ ಉತ್ತರ ಕೊಡು. ನಾನು ಮಾತಾಡಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡ್ಬಿಟ್ರೆ ಯಾರು ಮಾತಾಡ್ತಾರ? ಯಾರು ನೀನ್ ಮಾಡಿದ್ರು ಕೇಳ್ತಿದ್ದಿ, ಏನೇನ್ ಮಾಡಿದ್ರೆ ಹೇಳ್ತಾ ಇದ್ದೀರಿ. 3 ವರ್ಷದಿಂದ ಮಾಡಿದಿರ, ನೀನ್ ಇವಾಗ ಬಂದು ನಾನು ಅಭಿವೃದ್ಧಿ ಅಂದ್ರೆ ನಾವು ಸೇರಿಸಲ್ಲ. ನಾವು ಕೇಳ್ತಾ ಅವ್ರನ್ನ ಇವತ್ತು ನನ್ನ ಕಚೇರಿನಲ್ಲಿ ನಾವು ಸಭೆ ಮಾಡಿದ್ದೀರಿ. ಈ ಪಾಯಿಂಟ್ಗಳನ್ನ, ಈ ಸಬ್ಜೆಕ್ಟ್ ನೇ ಪ್ರತಿ ಬೂತ್ಗೂ ತಲುಪಿಸ್ತೀರಿ. ಪ್ರತಿ ಗ್ರಾಮ ಪಂಚಾಯತಿಗೂ ನಮ್ಮ ಮುಖಂಡರ ಮುಖಾಂತರ ಜನರಿಗೆ ತಲುಪಿಸ್ತೀರಿ. ಇವಾಗ ನಗರಗಿರ ಅಲ್ಲಿಗೆ ಈ ಸಬ್ಜೆಕ್ಟ್ ಹೇಳೋದಲ್ಲ, ಹೋಗಿ ಯಾರು ಹೇಳೋದು ಅದನ್ನ, ಆ ಕೆಲಸನ ಅದೇ ನಮ್ಮ ಅಜೆಂಡಾ. ಗೌರಿಬಿದ್ದರಿಗೆ ಅನ್ಯಾಯ. ಈಗ ಅರ್ಥ ಆಯ್ತಾ? ಗೌರಿಬಿದ್ದರಿಗೆ ಅನ್ಯಾಯ, ದ್ರೋಹ, ಜನಗಳ ಕೈಗೆ ಚೆಂಬು ಕೊಟ್ಟರು. ಬೇಕಾದ್ರೆ ಚೆಂಬು ಸರಿ, ಜನಗಳ ಕೈಗೆ ಚೆಂಬು ಚಿಪ್ಪು ಏನಪ್ಪ ಇದೆಲ್ಲ ಮಾಡಿದಿವಾನೆ. ಜನಕ್ಕೆ ಚೆಂಬು ಕೊಟ್ಟಿರೋದು, ಖಾಲಿ ಚೆಂಬು. ಇದು 3 ವರ್ಷದ ಇವರ ಅಭಿವೃದ್ಧಿ.